ಛತ್ತೀಸ್ಗಢ ಇದು ಎಲ್ಲೆಲ್ಲವೇ ಕಳಿಸೋಯ್ತಾ ಇದೆ. ಜನ ಕಮ್ಮಿ ಆಯ್ತಾ ಇದ್ದಾರೆ. ಯಾತಕ್ಕೋಸ್ಕರ ಕಮ್ಮಿ ಆಯ್ತಾ ಇದ್ದಾರೆ? ಏನ್ ಅವ್ರಿಗೆ ಅರ್ಥವೇ ಸಿಗಲಿದೆ. ಭಗವಂತ ಯಾವ ರೀತಿ ಯಾವ ರೂಪದಲ್ಲಿದ್ದರು, ಏನ್ ಮಾಡ್ತಾ ಇದ್ದರು, ಈಗೇನ್ ಮಾಡ್ತಾ ಇದ್ದರು, ಬೆಳಗಿನ ಜಾವ ಏನ್ ಮಾಡ್ತಾ ಇದ್ದರು ಅಂತಕ್ಕಂಥದ್ದನ್ನ ಯಾರುವೇ ಅದನ್ನ ವಿಚಾರ ಯಾರು ತಿಳಿದಿಲ್ಲ. ಬರೀ ದಂಬಡಿ ಬಡಿಯೋದು, ಬರೀ ಕಿವಿ ಕನ್ನಕ್ಕೆ ದಂಬಡಿ ಬಡ್ಕೊಂಡು ಪದ ಆಡೋದು, ತತ್ವಗಳನ್ನ ಆಡೋದು. ಆ ರೀತಿ ಅಲ್ಲ. ತತ್ವದ ವಿಚಾರವನ್ನು ತಿಳಿದು ಯಾವುದಾದ್ರೆ ನೀವು ಕೇಳೋದೇನಾದ್ರೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ಪರಮಾತ್ಮ ಇಲ್ಲ ಇಲ್ಲದವನಂತೆ ಶಿವನೆಲ್ಲೆಲ್ಲೂ ಬಿಡದೆ ತುಂಬಿಹನಂತೆ ಬೆಲ್ಲದೊಳೆಯಲಸೆ ಇವನಂತೆ ಇವನೆಲ್ಲದೆ ರುಚಿಯೇ ಕಾಣಿಸುವಂತೆ. ಇಡೀ ಪ್ರಪಂಚವೇ ನಾನೇ ಅಂತ ಹೇಳಿದ್ದಾರೆ. ಇಡೀ ಪ್ರಪಂಚವೇ ನಾನೇ ಅಂದಾಗ ಅವರು ತಿದ್ದಿ ಪ್ರಪಂಚಕ್ಕೆ ಬಿಟ್ಟಿರ್ತಕ್ಕಂಥ ಶಿಲೆನ ಅವರು ಯಾವ ರೀತಿ ಜನಕರಾಜನ ಕೀಡೆ ಯಾವ ರೀತಿ ಆಡ್ತಾರೆ ಆ ರೀತಿ ಆಡುತ್ತಾ ಇದ್ದಾರೆ. ದಮಡಿ ಕೊಟ್ಟಿದ್ದಾರೆ, ಕೈಗೆ ತಾಳ ಕೊಟ್ಟಿದ್ದಾರೆ. ಮತ್ತೆ ಅವರು ತತ್ವದ ವಿಚಾರಗಳನ್ನ ಅವರು ತತ್ವ ಮಾಡಿರ್ತಕ್ಕಂಥದನ್ನ ತತ್ವಗಳನ್ನ ಕೊಟ್ಟಿದ್ದಾರೆ ಕೈಗೆ. ಕೊಟ್ಟು ಅದನ್ನ ವಿಚಾರ ಮಾಡಿ ಬನ್ನಿ ಕೂತ್ಕೊಳ್ಳಿ, ಶಿವನ್ ಧ್ಯಾನ ಮಾಡಿ, ನನ್ ಧ್ಯಾನ ಮಾಡಿ ನೀವು ಅಂತ ಇಡೀ ಪ್ರಪಂಚನ ಸಾಕ್ತಾ ಇದ್ದಾರೆ. 338 ಕೋಟಿ ಜೀವರಾಶಿಗಳಲ್ಲೆಲ್ಲ ಪರಮಾತ್ಮ ಒಬ್ಬರು ಹೇಳಕವಾಗಿರ್ತಾರೆ. ಯಾರು ಗಲಾಟೆ ಮಾಡಬಾರ್ದು, ಈ ವಾಕ್ಯಗಳನ್ನ ಕೇಳಿ ಗುರುಮಕ್ಕಳು ಯಾರು ಗಲಾಟೆ ಮಾಡಬಾರ್ದು. ಕರ್ಣಾನಂದ ಈ ಕಡೆ ಇರಬೇಕು. ಪರಮಾತ್ಮ ಆ ರೀತಿ ಹೇಳಿ ಪರಮಾತ್ಮ ನಮ್ಮ ಕೈಗೆ ದಮಡಿ ಕೊಟ್ಟಿದ್ದಾರೆ. ಆ ದಮಡಿ ಬೆಳ್ಕೊಂಡು ನಾವು ತತ್ವಗಳನ್ನ ಆಡ್ತಾ ಇದ್ದೇವೆ. ಒಂದು ತತ್ವ ಆಡ್ಬೇಕಾದ್ರೆ ತತ್ವ ಸ್ಟಾರ್ಟಿಂಗ್ ಇಂದ ಏನ್ ಹೇಳ್ತು, ಕೊನೆ ಅಂತಿಮಕ್ಕೆ ಹೋಗೋದಕ್ಕೆ ತತ್ವ ಏನ್ ಹೇಳ್ತು ಅಂತಕ್ಕಂಥದ್ದನ್ನ ವಿಚಾರ ಮಾಡಬೇಕು. ವಿಚಾರ ಮಾಡದೆ ಸುಮ್ಮನೆ ತತ್ವ ಆಡದೆ ಒಂದಾದ್ರೆ ಎಲ್ಲಿ ಗಂಟೆ ನೀವು ತತ್ವ ಆಡ್ತೀರ? ಪರಮಾತ್ಮ ಎಲ್ಲಿದ್ದಾರೆ, ಅವರು ಯಾಕಿದ್ದಾರೆ? ಈಗ ನಮ್ಮ ಎದುರಿಗೆ ಇಬ್ಬರು ಕೂಡ ಅವರು ಯಾಕಿದ್ದಾರೆ ಅಂತಕ್ಕಂಥದ್ದನ್ನ ಯಾರು ಗೊತ್ತಿಲ್ಲ. ಕೈ, ಕಾಲು, ಕಿವಿ, ಮೂಗು ಏನೊಂದು ಇಲ್ಲ ಅವರಿಗೆ. ನಿರಾಕಾರವಾದಂತ ವಸ್ತು. ಅಂತ ನಿರಾಕಾರವಾದ ವಸ್ತು ನಮ್ಮೊಳಗೆ ಅಡಗಿದೆ ಅಂತಂದಾಗ ಬ್ಲಡ್ ಪಲ್ಲಿ ಸ್ವಿಚ್ ಇದೆ, ಇನ್ನು ಸ್ವಿಚ್ ಆಗ್ತಕ್ಕೆ ಕರೆಂಟ್ ಬರುತ್ತೆ. ಅದೇ ತರವಾಗಿ ಜಿಲ್ಲವೇ ಟ್ರಾನ್ಸ್ಫಾರ್ಮೇಟರ್ ಇದೆ. ಪರಮಾತ್ಮನ ನಿವಾಸ ಈ ದೇಹದಲ್ಲಿದೆ. ಅವರು ಚೈತನ್ಯ ಇರೋ ಮಟ್ಟಿಗೆ ನಾವು ಕೈಕಾಲಾಡ್ತಾ ಇದ್ದೀವಿ, ಪ್ರಪಂಚದಲ್ಲಿ ಸುತ್ತಾಡ್ತಾ ಇದ್ದೀವಿ, ದಂಬಡಿ ಹೊಡ್ಕೊಂಡು ಸುತ್ತಾಡ್ತಾ ಇದ್ದೀವಿ. ಒಳ್ಳೆ ಬರ್ಬೋದು, ಕೆಟ್ಟದ್ದು ಬರ್ಬೋದು ನಾವು ಆಡುವಂತಹದ್ರಲ್ಲಿ. ಅದನ್ನೆಲ್ಲರೂ ಪರಿಪಾಲನೆ ಮಾಡೋದೇ ಪರಮಾತ್ಮ. ಪರಿಪಾಲನೆ ಮಾಡಿ ನಮ್ಮ ಹೊಲಗದ್ದೆ ಒಳಗೆ ಎಷ್ಟು ಬೆಳೆ ಬೆಳೆದವೋ ಅಷ್ಟು ಬೆಳೆ ಫಸಲನ್ನ ನಾವು ಕೂದು ಬಡ್ದು 4 ಜನಕ್ಕೆ ಉಣ್ಣಬಡಿಸ್ತೀವಲ್ಲ, ಅದೇ ಪ್ರಕಾರವಾಗಿ ಪರಮಾತ್ಮನಿಗೆ ನಾವು ಒಂದು ಬೆಳೆ. 338 ಕೋಟಿ ಜೀವರಾಶಿಗಳು ಒಂದು ಬೆಳೆ. ಈ ಭೂಮಿ ಯಾರಪ್ಪನ ಸತ್ತು ಅಲ್ಲ. ಈ ಭೂಮಿ ಮೇಲೆ ಇರ್ತಕ್ಕಂಥದ್ದು ಜೀವರಾಶಿಗಳನ್ನು ಕೂಡ ನಮ್ಮಂತೆಯೇ ಜೀವರಾಶಿ ಅದುವೇ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದೀವಿ, ನಾವು ನಮ್ಮಂತ ನೋಡು ಯಾರು ಇಲ್ಲ. ಆದ್ರೆ ಅದು ನನ್ನನ್ನ ಯಾಕೆ ಕೊಲ್ತೀಯ? ನನ್ನ ಕೊಲ್ಬೇಡ, ನನಗೂ ಭೂಮಿ ಮೇಲೆ ಇದು, ನಾನುವೇ ನಿಮ್ಮ ತರವಾಗಿ ಆಳುವಂತ ಶಕ್ತಿ ನನಗೂ ಇದೆ, ತಿರುಗಾಡುವಂತ ಹಕ್ಕು ನನಗೂ ಇದೆ. ಭೂಮಿ ಯಾರಪ್ಪ ಸತ್ತಲ್ಲ ಅಂತ ಪ್ರಾಣಿ ಕೇಳ್ತಾನೆ. ಆದ್ರೂ ಕೂಡ ಅದು ಎದ್ದು ತಿರುಗಿಕೊಂಡು ನಿಮಗೆ ಹೇಳುವಂತದ್ದಲ್ಲ. ಅದನ್ನ ಕೂದು ನೀವು ಮರಣ ಮಾಡ್ತಾ ಇದ್ದೀರಿ ಅಂತದ್ದು ವಿಚಾರ ಇಲ್ಲಿದೆ. ಆ ವಿಚಾರನ ನಿಮ್ಮ ಮುಂದೆ ಪ್ರಸಕ್ತ ಮಾಡಿ ನಿಮ್ಗೆ ಎಲ್ಲರಿಗೂ ಒಂದೊಂದು ಬುಕ್ಕು ಕೊಡಬೇಕು ಅಂತ ಹೇಳಿ ನಾವು ಸ್ವಾಮೀಜಿಗಳು ಅಲ್ಲಿಂದ ಬಂದಿದ್ದೀವಿ. ನಮ್ಗೆ ಒಂದು ಪೈಸಾ ಬೇಡ, ದುಡ್ಡು. ನೀವು ಇದನ್ನ ಓದಿ ನನಗೊಂದು ಪೌನ್ ಹಾಕೋದು ಸಾಕು. ಇಂಥ ಕಡೆ ಸಭೆ ಸೇರಿದ್ದೀವಿ ಸ್ವಾಮಿ, ನಮ್ಗೆ ಇಷ್ಟು ಬುಕ್ಕು ಬೇಕು ಅಂತಂದ್ರೆ ನೀವು ಅಲ್ಲಿ ಬರೋದು ಬೇಡ, ನಾವೇ ತಕೊಂಡು ನಿಮ್ಗೆ ಎಲ್ಲಿದ್ದೀರಿ ಅಲ್ಲಿಗೆ
ಅಲ್ಲಲ್ಲಿಗೆ ಕೊಟ್ಟು ನಮ್ಮ ಸತ್ಯ ಸಂಘ ಎಲ್ಲಾದ್ರೂ ಬೆಳೆಯಬಹುದು, ಎಷ್ಟು ಜನ ಆದ್ರೂ ಹೆಚ್ಚಬಹುದು, ಪ್ರಪಂಚವೆಲ್ಲ ಓಂಕಾರಮಯ ಆಗಬೇಕು ಅಂತ ಹೇಳಿ ನಾವು ಹೊರಟಿದ್ದೀವಿ. ಅಂತದನ್ನ ಬಂದು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಾಗ ಕರ್ಣಾನಂದಕ್ಕೆ, ಈ ಕರ್ಣಾನಂದ ಯಾರೇ ಮಾತಾಡ್ತಾ ಇದ್ರು ಆ ಕಡೆ ಹೋಗಬಾರ್ದು, ಈ ಕಡೆಗೆ ಇರಬೇಕು ಅಂತಂದಾಗ ಪರಮಾತ್ಮನ ನಿವಾಸದಲ್ಲಿ ಕೊಂಚ ಮಾತ್ರ ಒಂದು ರಾಗಿ ಹೊಡ್ಕೊಂಡು ಗಾತ್ರ ಇದ್ದೀವಿ ನಾವು. ಇನ್ನೂ ಮುಕ್ಕಾಲು ಭಾಗ ಆಗಿಲ್ಲ ಅಲ್ವಾ? ಆದ್ರೆ ನಾವು ಜಡಬೇಡ ಸಂಸಾರ ದೂಡೋಣ, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ. ನಾಳೆ ಬೆಳಗ್ಗೆ ಬರ್ಬೋದು. ಸರಿ 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 ಚಿಂತಾವ ರೇವಣ ಸೀತಾನಂತಾವ ಸದ್ಗುರುವಿರಡೆ ಚಿಂತಾವ ನಮ್ಮ ರೇವಣ ಸೀತಾನಂತಾವ. ವೇದಾಂತ ಸಿದ್ಧಾಂತ ಹೇಳುವವ, ವೇದಾಂತ ಸಿದ್ಧಾಂತ ಹೇಳುವವ, ಮನಸ್ಸಿನ ಭ್ರಾಂತಿಯ ಬಿಡಿಸುವವ, ಮನಸ್ಸಿನ ಭ್ರಾಂತಿಯ ಬಿಡಿಸುವವ. ಗುರು ಮಾಡೋಣ ಎಲ್ಲರೂ ಸೇರೋಣ, ಕಡಿಬಿಡಿ ಸಂಸಾರದೋಡೋಣ, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ. ವಿಮಾನವ ಗತಿಯೆಂದೆನಬೇಕು, ಮಾನವವಿರಬೇಕು, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಹಿರಿಯವರು ಯಾರೋ ಪಾರು ಮಾಡಲಿಲ್ಲ ವಯ್ಯ ಸಂಸಾರ, ದೂರ ಮಾಡಿ ಬಿಟ್ಟೆವನ್ನು ಶಿವಪೂರ, ಪಾರು ಮಾಡಲಿಲ್ಲ ವಯ್ಯ ಸಂಸಾರ, ದೂರ ಮಾಡಿ ಬಿಟ್ಟೆವನ್ನು ಶಿವಪೂರ. ಭಜನೆಯ ಮಾಡೋಣ ಎಲ್ಲರೂ ಸೇರೋಣ, ಗರಿಬಿಡಿ ಸಂಸಾರ ದೂರೋಣ, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ.
ಶಿವಪುರ ದೊಡ್ಡೋರು ಮಾಡಿದ ವ್ಯಾಪಾರ ಶಿವಪುರ ದೊಡ್ಡೋರು ಮಾಡಿದ ವ್ಯಾಪಾರ ಬೈದೇವಯ್ಯ ಇಷ್ಟು ದೂರ ಶಿವಪುರ ಕಳ್ಕೊಂಡ್ರೆ ಸಿಕ್ಕೋದಿಲ್ಲ ಶಿವಪುರ ಇಷ್ಟು ದೂರ ಅಣ್ಣ ಚೆನ್ನಾಗಿದ್ದೀರಾ? ನಾನು ಅದನ್ನೇ ಎಲ್ಲಿ ಅಣ್ಣ ಬರಲಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಹಾಂ ಹೌದಣ್ಣ, ಹೌದು ಎಸ್ ವೀಕ್ಷಕರ, ತಾವು ನೋಡ್ತಿರೋಂಥದ್ದು ಮೈಸೂರು ಜಿಲ್ಲೆ ಟಿ.ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಹನುಮಳ ಗ್ರಾಮದ ಏನು ಜ್ಞಾನಾನಂದ ಗುರುಜಿಯವರ ಮಠ, ವೆಂಕಟಪ್ಪ ಗುರುಜಿಯವರ ಮಠ, ರೇವಣ ಸಿದ್ದೇಶ್ವರರ ಮಠ. ಹಾಗಾಗಿ ಪ್ರತಿ ಹುಣ್ಣಿಮೆಗೂ ಕೂಡ ಇಲ್ಲಿ ಸಾವಿರಾರು ಜನ ದಾಸೋಹ ಭಜನಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಒಂದು ವರ್ಷದಿಂದ ಕಟ್ಟಡ ನಿರ್ಮಾಣದ ಹಂತದಲ್ಲಿತ್ತು. ಹಾಗಾಗಿ ಈಗ ಮತ್ತೆ ಹೊಸದಾಗಿ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಆಗ್ತಾ ಇದೆ. ಹಾಗಾಗಿ ನಾಳೆ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಇನ್ನು ಹುಣ್ಣಿಮೆ ಕಾರ್ಯಕ್ರಮಗಳು ಕೂಡ ಪ್ರತಿ ತಿಂಗಳಲ್ಲೂ ಕೂಡ ಇರುತ್ತೆ. ಸಹಸ್ರಾರು ಜನಕ್ಕೆ ಊಟದ ವ್ಯವಸ್ಥೆ ಮತ್ತೆ ಭಕ್ತಾದಿಗಳು ಕೊಟ್ಟಂತ ದಾಸೋಹಗಳನ್ನೇ ಮಾಡುವಂತಹ ಮಠ. ಇಲ್ಲಿ ಯಾರು ಕೂಡ ಮೂಲ ಮಠಸ್ಥಾನರು ಕೂಡ ಯಾರು ಕೂಡ ಇಲ್ಲಿ ಮುಖ್ಯವಾಗಿ ಇದ್ದಂಥವರು ನಮ್ಮ ವೆಂಕಟಪ್ಪ ಗುರುಜಿ ಅವರು ಕಾಲವಾದ ನಂತರ ಬಂದಂತಹ ಇಲ್ಲಿದ್ದಂತಹ ಗ್ರಾಮಸ್ಥರಾದಂತಹ ಯಾರು ನಾವು ನೋಡ್ತೀವಿ, ವೆಂಕಟಪ್ಪ ಗುರುಜಿಯವರ ಶಿಷ್ಯರಾದಂತಹ ಯಾರು ನಮ್ಮ ವೆಂಕಟಪ್ಪ ಗುರುಜಿಯವರ ಶಿಷ್ಯರಾದಂತಹ ಆಯ್ತಾಯ್ತು ಒಂದು ನಿಮಿಷ ಬಂದೆ. ಹಾಗಾಗಿ ಇಲ್ಲಿ ಚಾಮಪ್ಪ ಗುರುಜಿಯವರಾಗ್ಬೋದು, ಕೃಷ್ಣಪ್ಪ ಅವರು ಆಗ್ಬೋದು, ಅಥವಾ ಅವರ ಕೃಷ್ಣಪ್ಪ ಗುರುಜಿಯವರು ಕೂಡ ಜೊತೆಲಿರ್ತಾರೆ. ಜೊತೆಗೆ ಜವರಪ್ಪ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಮುಖ್ಯವಾಗಿ ಇಲ್ಲಿ ಮಠದಲ್ಲಿ ಜವಾಬ್ದಾರಿ ತಗೊಂಡು ಮಾಡ್ತಾ ಇರ್ತಾರೆ. ಪ್ರತಿ ಹುಣ್ಣಿಮೆಗೂ ಕೂಡ ಇಲ್ಲಿ ಈಗ ಮಠದ ಜ್ಞಾನಾನಂದ ಗುರುಜಿಯವರ ಮಠ ಏನು ರೇವಣ ಸಿದ್ದೇಶ್ವರ ಮಠ ಇದೆ, ಪ್ರತಿ ಹುಣ್ಣಿಮೆಗೂ ಕೂಡ ಮಠದಲ್ಲಿ ಭಜನಾ ಕಾರ್ಯಕ್ರಮ ಇರುತ್ತೆ, ಪೂಜಾ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ನಮ್ಮ ಮಾತೆಯರು ಬೇರೆ ಬೇರೆ ಮಠಗಳಿಂದ, ನಾನು ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ಇದೆ ಮೈಸೂರು ಜಿಲ್ಲೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಬಂದಂತಹ ಈ ಒಂದು ಸಣ್ಣ ಅಳಿಲು ಸೇವೆ, ಅದು ನಮ್ಮ ಮಠದ ಪ್ರಚಾರದ ಸೇವೆ ನೋಡಿ. ಎಲ್ಲ ಕಷ್ಟಪಟ್ಟು ತಿಂಗಳಾಳುಗಳತೆ ಅವರು ನಮ್ಮ ಮಠದವರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ತಾವು ನೋಡ್ತಿರುವಂತಹ ಈ ಒಂದು ಜ್ಞಾನಾನಂದ ಗುರುಜಿಯವರ ಮಠ ಇವತ್ತು ನೋಡಿ ನಮ್ಮ ಚಾಮನಹಳ್ಳಿಯವರು ಕೃಷ್ಣಣ್ಣವರು ಕೂಡ ಅವರ ಸೇವೆ ಕೂಡ ಮಾಡ್ತಾರೆ. ನಮ್ಮ ಕುಮಾರಣ್ಣವರು ಅವರ ಸೇವೆ ಕೂಡ ಮಾಡ್ತಾರೆ. ಕೃಷ್ಣಪ್ಪ ಅವರು ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಸೇವೆಗಳನ್ನ ಮಾಡೋಂಥದ್ದು. ನಮ್ಮ ಜವರಪ್ಪರು ಅವರು ಕೂಡ ಮುಖ್ಯವಾಗಿ ಎಲ್ಲರೂ ಗ್ರಾಮಸ್ಥರಾಗಿ ಯಜಮಾನರುಗಳಾಗಿ ಬಂದಂತಹ ನಮ್ಮ ಯಜಮಾನರು ಯುವ ಮಿತ್ರರು ಕೂಡ ಬರ್ತಾರೆ. ನಮ್ಮ ರೈತ ಎಲ್ಲರೂ ಜನಾಂಗದ ಕುಟುಂಬದವರು ಈ ಒಂದು ಮಠನ ಬಹಳ ದೊಡ್ಡ ದೊಡ್ಡ ಮಟ್ಟಕ್ಕೆ ಜೀರ್ಣೋದ್ಧಾರ ಮತ್ತೆ ಮತ್ತೆ ಆಗ್ತಾ ಇದೆ. ಈ ಒಂದು ಮಠಕ್ಕೆ ಮುಖ್ಯವಾಗಿ ಅಶ್ವಥ್ ನಾರಾಯಣ ಅವರ ಕೊಡುಗೆ ಹಾಗೂ ಗ್ರಾಮಸ್ಥರ ಕೊಡುಗೆ, ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಈ ಮಟ್ಟಿಗೆ ಮತ್ತೊಮ್ಮೆ ಹೊಸ ವರ್ಷ ಅಂತಾನೆ ಹೇಳ್ಬೋದು. ದೊಡ್ಡ ಒಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು. ಇವತ್ತು ಜ್ಞಾನಾನಂದ ಗುರುಜಿಯವರ ಮಠ ಏನಿದೆ, ವೆಂಕಟಪ್ಪನವರ ಸ್ಥಾಪನಾ ಮಠ, ಇವತ್ತು ನಾಳೆ ಉದ್ಘಾಟನೆ ಆಗ್ತಿದೆ. ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಬಂದಂತಹ ಗುರು ಭಕ್ತರು, ಮಠಾಧೀಶರು, ಬೇರೆ ಬೇರೆ ಮಠದ ಗುರು ಮಕ್ಕಳು ಕೂಡ ಬಂದಿರುವಂಥದ್ದು. ಬಹಳ ಉತ್ತಮವಾಗಿ ಭಜನಾ ಮಂಡಳಿ ಇರುವಂಥದ್ದು, ಭಜನಾ ಕಾರ್ಯಕ್ರಮನ ಕೂಡ ನಡೆಸ್ಕೊಂಡಂತ. ಸರ್ ತಮ್ಮ ಪರಿಚಯ ಸರ್? ಶಂಕರ್ ಗುರುಜಿ ಅವರು ಎಲ್ಲಿಯವರು ಸರ್? ತಾವು ಕೆರಗೋಡು ಒಬ್ರಿ ನೋಡಿ. ಕೆರಗೋಡು ಅಂದ ತಕ್ಷಣ ಕ್ಯಾಪ್ಟನ್ ಬಂತು. ನಾನು ಕೆರಗೋಡಲ್ಲಿ ಕಳೆದ ಸಾರಿ ವಿಶ್ವ ಹಿಂದೂ ಪರಿಷತ್ತಿಂದ 8 ದಿನ ಪ್ರವಾಸ ಇದೆ. ರಥದ ಜೊತೆಗೆ 8 ದಿನ ಮನೆ ಮಠ ಬಿಟ್ಟು ವಿಶ್ವ ಹಿಂದೂ ಪರಿಷತ್ಗೋಸ್ಕರ ಕೆರಗೋಡಲ್ಲಿ ಪೊಲೀಸ್ ಇಲಾಖೆ ನಮ್ಮನ್ನ ಬರಬೇಡ ಅಂದ್ರೂ ಕೂಡ ನಾವು ಕೆರಗೋಡಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ತೋರಿಸಿದ್ವಿ. ಅದು ಸಾಮರಸ್ಯ ರಥಯಾತ್ರೆ ತಗೊಂಡ್ಬಂದು ಕೆರಗೋಡಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದ ಒಂದು ಬಾವುಟ ಹಾರಿಸಿ ಕೆರಗೋಡಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಅಂತ ನಾವು ತೋರಿಸಿದ್ವಿ ಅವತ್ತು ಕಳೆದ ವರ್ಷ. ಆ ಕೆರಗೋಡಿನ ಎಲ್ಲ ಮಠ ಮಾನ್ಯರು ಕೂಡ ಬರ್ತಿದ್ದಾರೆ, ಭಕ್ತಾದಿಗಳು ಕೂಡ ಬಂದಿದ್ದಾರೆ, ಗುರು ಮಕ್ಕಳು ಕೂಡ ಬಂದಿದ್ದಾರೆ. ಬಹಳ ಉತ್ತಮವಾದಂಥ ಒಂದು ಭಜನಾ ತಂಡ ಕೂಡ ಬಂದಿದೆ ಕೆರಗೋಡು ಮಂಡ್ಯದಿಂದ. ಮಂಡ್ಯ ಅಂದರೆ ಇಡೀ ಇಂಡಿಯಾನೇ ನೋಡುವಂಥದ್ದು. ಹಾಗಾಗಿ
ಶಂಕರಣ್ಣವರು ಆ ಮಠದ ಮುಖ್ಯಸ್ಥ ವಹಿಸ್ಕೊಂಡಿರುವಂಥವ್ರು ಕೂಡ ತಾವೇನು ನೋಡ್ತಾ ಇದ್ದೀರಾ ನೋಡಿ. ಇದು ಕೇವಲ ಒಂದು 25 ಜನದಿಂದ ದಾಸೋಹ ಸ್ಟಾರ್ಟ್ ಆದಂಥದ್ದು ಇವತ್ತು 25,000 ಜನ ಊಟ ಮಾಡುವಂಥ ಒಂದು ದೊಡ್ಡ ದಾಸೋಹವಾಗಿ ಬೆಳೀತಾ ಇದೆ. ಅದಕ್ಕೆ ನಮ್ಮ ಕುಮಾರಣ್ಣವರು ರೈತ ಮಗನಾಗಿ ಅವರ ತನು ಮನ ಧನ ಎಲ್ಲ ಕೊಟ್ಟು ಪಾಪ ಅವ್ರು ಇರ್ತಾರೆ. ಇದೇ ಥರ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಏನು ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಇದು ಕೂಡ ಒಂದು ಪುಟ್ಟ ಗ್ರಾಮ, ದೇವಾಲಯಗಳ ಆಲಯ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಬದ್ನಾಳು ಸಿದ್ದೇಶ್ವರ ಹನುಮಾಳನಲ್ಲಿ ಮುಖ್ಯವಾಗಿರುವಂಥದ್ದು. ಹಾಗೆಯೇ ಇಲ್ಲಿ ರೇವಣ ಸಿದ್ದೇಶ್ವರ ಗುರುಜಿಯವರ ಮಠ, ಶಿವನ ಆಲಯ, ಅಲ್ಲಿ ಇರುವಂಥ ಒಂದು ನಮ್ಮ ಬಸವೇಶ್ವರರ ಗುಡಿ ಕೂಡ ಇದೆ ಅಲ್ಲಿ. ಅಂದರೆ ನಂದಿಯ ಒಂದು ಶಿವೈಕ್ಯರಾದಂಥ ಜಾಗ ಇದು ಕೂಡ ಹನುಮನಾಳು. ವಿಶೇಷವಾಗಿ ಹನುಮನ ಆರಾಧನೆಯಲ್ಲಿದ್ದಂತಹ ರಾಜಮನೆತನದ ಆಳ್ವಿಕೆಯಲ್ಲಿ ಇಲ್ಲಿ ಸಾಕ್ಷಾತ್ ಹನುಮ ಬಂದಂತಹ ಈ ಊರು ಇದು ಹನುಮನಾಳಾಗಿ ನಾಮಾಂಕಿತವಾಗುತ್ತೆ. ಮತ್ತೆ ಕಗ್ಲಿಪುರದಿಂದ ನಮ್ಮ ರೈತ ಸಂಘದ ಕುಮಾರಣ್ಣ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ನೋಡಿ ಇಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಆಗ್ತಾರೆ. ಅವರವರ ತನು ಮನ ಧನ ಅವರ ಕೈಲಾದಂತಹ ಸಹಾಯ ಮಾಡಿ ಇವತ್ತು ಈ ಮಠನ ಜೀರ್ಣೋದ್ಧಾರ ಮಾಡಿರುವಂಥದ್ದು. ಮುಖ್ಯವಾಗಿ ಈ ಮಠ ಇಷ್ಟು ಮಟ್ಟಕ್ಕೆ ಬರೋ ಕಾರಣ ಅಶ್ವಥ್ ನಾರಾಯಣ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು, DCM ಆದಂಥವ್ರು ಅಶ್ವಥ್ ನಾರಾಯಣ ಅವರು ಈ ಗ್ರಾಮದ ಮೊಮ್ಮಗ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಪಕ್ಷ ಯಾವುದೇ ಇರಲಿ, ಆದರೆ ಈ ಒಂದು ಹನುಮಾಳ ಗ್ರಾಮದ ಮೊಮ್ಮಗ ಅಶ್ವಥ್ ನಾರಾಯಣ ಅವರು ಅಂತಂದ್ರೆ ಬಹಳ ವಿಶೇಷವಾಗಿ ಇರುವಂಥದ್ದು. ಜೊತೆಗೆ ನಮ್ಮ ದೊಡ್ಡಪ್ಪರದೊಂದು ಹಾಂ, ಪುಟ್ಟ ವಿಗ್ರಹ ಮಾಡಿ ಅವರು ಒಂದು ಹೆಸರು ನಾಮಕರಣ ಮಾಡಿದ್ರು. ನಿಮ್ಮ ದೊಡ್ಡಪ್ಪರು ಅಂದ್ರೆ ಗೋಪಾಲ್ಜಿ ಅವ್ರದ್ದು. ನಿಮ್ಮ ದೊಡ್ಡಪ್ಪರವರು ಎಷ್ಟು ಪುಣ್ಯದ ಕೆಲಸ ಸರ್. ನೋಡಿ, ನಮ್ಮ ಕಗ್ಲಿಪುರದ ಕುಟುಂಬಸ್ಥರು ಹನುಮಾಳ ಗ್ರಾಮದಲ್ಲಿ ಇವತ್ತು ಅವರ ಒಂದು ಪುತ್ಥಳಿ ಇದೆ ಅಂತಂದ್ರೆ ಗೋಪಾಲ್ಜಿಯವರ ಮೂಲ ಮಠ ಇದು. ನಂತರ ವೆಂಕಟಪ್ಪ ಗುರುಜಿ ಬರ್ತಾರೆ. ಆ ವೆಂಕಟಪ್ಪ ಗುರುಜಿ ನಂತರ ಯಾರೆಲ್ಲ ಇವತ್ತು ನಾನು ಕೂಡ ರೇವಣ ಸಿದ್ದೇಶ್ವರ ಮಠದ ಆರಾಧಕ, ರೇವಣ ಸಿದ್ದೇಶ್ವರ ದೇವರ ಮನೆಯ ದೇವರಾದ್ರಿಂದ ಈ ಒಂದು ಅಳಿಲು ಸೇವೆ, ಪ್ರಚಾರ ಸೇವೆ ಮಾಡ್ತಾ ಇದ್ದೀನಿ. ಹಾಗಾಗಿ ಗುರುಗಳ ಒಂದು ಉಚಿತವಾಗಿ ದಾಸೋಹ ಮಾಡೋಂಥ ಎಷ್ಟೋ ಕೈಗಳು, ಸಹಾಯ ಮಾಡೋಂಥ ಕೈಗಳು ಕೂಡ ಇದೆ. ಹಾಗಾಗಿ ಹನುಮಾಳಲ್ಲಿ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ದಾಸೋಹ ಮತ್ತೆ ಪುನಶ್ಚೇತನ ಕೊಂಡಿರುವಂಥದ್ದು. ನಮ್ಮ ಕೃಷ್ಣಣ್ಣವರು ಚಾಮನಹಳ್ಳಿಯಿಂದ ಪಾಪ ಅವರ ಒಂದು ವೃತ್ತಿ ಜೊತೆಗೆ ಇದೊಂದು ದೈವ ಆರಾಧಕಾಗಿ ಧಾರ್ಮಿಕ ಆಚರಣೆಯಲ್ಲಿ ಕೂಡ ತೊಡಸ್ಕೋತಾರೆ. ಇನ್ನು ಹುಣ್ಣಿಮೆ, ಪ್ರತಿ ಹುಣ್ಣಿಮೆ ಕೂಡ ಸಹಸ್ರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಂಡಂತ ಹನುಮಾಳ ಗ್ರಾಮಸ್ಥರು ಮತ್ತೊಮ್ಮೆ ಜೀರ್ಣೋದ್ಧಾರ ಆದಂತಹ ಮಠದೊಂದಿಗೆ ಇವತ್ತು ಪ್ರತಿ ಹುಣ್ಣಿಮೆಯೂ ಕೂಡ ನಮ್ಮ ಮನೆದೇವರ ರೇವಣ ಸಿದ್ದೇಶ್ವರ ಮಠಕ್ಕೆ ನಾನು ಬರುವಂಥದ್ದು. ನಿಮ್ಮೆಲ್ಲ ದಾನಿಗಳ ಸಹಾಯದಿಂದ ಇವತ್ತು ಮಠ ಇಷ್ಟು ಮಟ್ಟಿಗೆ ಆಗಿದೆ. ಹಾಗಾಗಿ ಈ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಕೂಡ, ಯಜಮಾನರುಗಳು, ಮುಖ್ಯವಾಗಿ ಯುವಕರು ಇವತ್ತು ನಾಳೆ ಬಹಳ ಅವರ ಮುಂಚೂಣಿ ಇರುವಂತ ಅವರ ಸಹಾಯ ಹಸ್ತ ಕೂಡ ಬೇಕಾಗಿರೋದು ಮುಖ್ಯವಾಗುತ್ತೆ.